ಗೈಸ್ ಈ ಸ್ಟೋರಿನ ಫುಲ್ ಎಂಡ್ವರೆಗೂ ಕೇಳಿ. 2025 ಸ್ಟಾರ್ಟಿಂಗ್ ಅನಿಸುತ್ತೆ. ನಾವೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ ಏನಂತ ಪ್ರಾಮಿಸ್ ಮಾಡಿರ್ತೀವಿ ಅಂತ ಅಂದರೆ, ಈ 2025 ಏನಾರು ಆಗಿರಲಿ ನಾವೆಲ್ಲರೂ ಕೋಡಿಂಗ್ನ ಚೆನ್ನಾಗಿ ಕಲ್ತ್ಬಿಟ್ಟು ಪ್ಲೇಸ್ಮೆಂಟ್ಗೆ ಏನೇನು ಟಾಪಿಕ್ಸ್ ಇದೆ ಅದನ್ನೆಲ್ಲ ಈ ವರ್ಷ ಕ್ಲೀನಾಗಿ ಕವರ್ ಮಾಡ್ಕೊಬಿಟ್ಟು ಎಟ್ ದಿ ಎಂಡ್ ಆಫ್ ದಿ ಇಯರ್ ಒಂದು ಒಳ್ಳೆ ಕಂಪ್ನಿಗೆ ಪ್ಲೇಸ್ಮೆಂಟ್ ಆಗಿ ಹೋಗೋಣ ಅಂತ ನೀವೆಲ್ಲ ಸ್ಟಾರ್ಟಿಂಗ್ 2025 ನ್ಯೂ ಇಯರ್ ಟೈಮಲ್ಲಿ ಪ್ಲ್ಯಾನ್ ಮಾಡಿರ್ತೀರ. ಬಟ್ ಡೇ ಬೈ ಡೇ ದಿನ ಕಳೀತಾ ಅದು ಏನಾಗುತ್ತೆ ಅಂತ ಅಂದರೆ ಮೋಟಿವೇಶನ್ ಆಗೇ ಉಳ್ಕೊಳ್ಳುತ್ತೆ. ಆ್ಯಂಡ್ ಎಟ್ ಪ್ರೆಸೆಂಟ್ ಇವತ್ತಿಂದ ಕೌಂಟ್ ಮಾಡಿ 2025 ಉಳಿಯೋದಕ್ಕೆ ಇನ್ನೆಷ್ಟು ದಿವಸ ಇದೆ ಅಂತ. ಕರೆಕ್ಟಾಗಿ ಗೈಸ್ ಇವತ್ತಿಂದ ನಿಮ್ಮ 2025 ಕಂಪ್ಲೀಟ್ ಆಗೋದಕ್ಕೆ 90 ಡೇಸ್ ಅಷ್ಟೇ ಉಳಿದಿದೆ. ಇವಾಗ ನೀವು ಥಿಂಕ್ ಮಾಡಿ 2025 ಸ್ಟಾರ್ಟಿಂಗ್ ನ್ಯೂ ಇಯರ್ ಟೈಮಲ್ಲಿ ಏನೇನೆಲ್ಲ ಪ್ಲ್ಯಾನ್ ಮಾಡಿರ್ತೀರಾ, ನಾನು ಇಷ್ಟು ಕಾನ್ಸೆಪ್ಟನ್ನ ಕವರ್ ಮಾಡಬೇಕು ಮಾಡಿದ್ದೀರಾ ಅಂತ. ಆ್ಯಂಡ್ ಒಳ್ಳೆ ಕಂಪ್ನಿಯಲ್ಲಿ ಪ್ಲೇಸ್ಮೆಂಟ್ ಅಥವಾ ಇಂಟರ್ನ್ಶಿಪ್ನ ತಗೊಂಡಿದ್ದೀರಾ, ನೀವೇ ಯೋಚನೆ ಮಾಡಿ. ಇನ್ನು ನಿಮ್ಮ ಹತ್ರ ಎಕ್ಸಾಕ್ಟ್ಲಿ ಇವತ್ತಿಂದ ಕರೆಕ್ಟಾಗಿ 90 ಡೇಸ್ ಉಳಿದಿದೆ ಗೈಸ್. ಸೊ ಅದಕ್ಕೆ ಅಂತಲೇ ನಾನಿವತ್ತು 90 ಡೇಸ್ ಟು ಪ್ಲೇಸ್ಮೆಂಟ್ ಕ್ಲಾರಿಟಿ ಅನ್ನೋ ಒಂದು ಚಾಲೆಂಜ್ನ ತೊಗೊಂಡಿದ್ದೀನಿ. ಬೇಸಿಕಲಿ ಈ ಚಾಲೆಂಜ್ನ ಏನಕ್ಕೆ ತೊಗೊಂಡೆ ಗೊತ್ತಾ, ಮೊನ್ನೆ ನಾನು ಒಂದು ಪೋಲ್ ಹಾಕಿದ್ದೆ. ನಿಮಗೆ ನೆಕ್ಸ್ಟ್ ಯಾವ ಸೀರೀಸ್ ಬೇಕು ಅಂತ. ಮೋಸ್ಟ್ ಆಫ್ ಆಲ್ ಬಂದಿದ್ದು ಯಾವ ಥರ ಇತ್ತು ಅಂತ ಅಂದರೆ, ಬ್ರೋ ಪ್ಲೇಸ್ಮೆಂಟ್ ರಿಲೇಟೆಡು, ಬ್ರೋ ಇಂಟರ್ನ್ಶಿಪ್ನ ಹೇಗೆ ಗ್ರ್ಯಾಬ್ ಮಾಡೋದು, ಬ್ರೋ ರೆಸ್ಯೂಮೆನ ಹೇಗೆ ಪ್ರಿಪೇರ್ ಮಾಡೋದು. ಆ್ಯಕ್ಚುಲಿ ಮೋಸ್ಟ್ ಆಫ್ ಆಲ್ ಇದೇ ಥರ ಬಂದಿತ್ತು. ಬ್ರೋ ನಾನು ಈ ಕಂಪ್ನಿಗೆ ಹೋಗಬೇಕು, ರೋಡ್ ಮ್ಯಾಪ್ ಯಾವ ಥರ ಇದೆ ಹೇಳಿ ಗೈಸ್. ಅದಕ್ಕೆ ಅಂತಲೇ ಇದನ್ನೆಲ್ಲ ಸಾಲ್ವ್ ಮಾಡಬೇಕಂತ ಅಂದರೆ ನಾನೇನು ಮಾಡಿದ್ದೀನಿ, 90 ಡೇಸ್ ಒಂದು ಚಾಲೆಂಜ್ನ ತೊಗೊಂಡಿದ್ದೀನಿ. ಈಗ ಪರ್ಟಿಕ್ಯುಲರಾಗಿ ನಿಮ್ದು ಒಬ್ಬರದೇ ಬಂದುಬಿಟ್ಟು ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ ಅಂತ ಅಂದರೆ ಅದು ಆ್ಯಕ್ಚುಲಾಗಿ ಆಗಲ್ಲ. ಸೊ ಅದಕ್ಕೆ ಅಂತಲೇ ಈ 90 ಡೇಸ್ ಏನಿದೆಯಲ್ಲ ಇದರಲ್ಲಿ ನಿಮ್ದು ಏನೇ ಪ್ಲೇಸ್ಮೆಂಟಿಗೆ ರಿಲೇಟೆಡ್ ಕ್ಲಾರಿಟಿ ಬೇಕಾಗಿರುತ್ತಲ್ಲ ಅದೆಲ್ಲ ಈ 90 ಡೇಸಲ್ಲಿ ಕವರ್ ಆಗುತ್ತೆ. ಆ್ಯಂಡ್ ಎಟ್ ದಿ ಎಂಡ್ ಆಫ್ ದಿ 90th ಡೇ ಅಂದರೆ ಈ 2025 ಎಂಡಿಂಗಲ್ಲಿ ನನ್ನ ಫಾಲೋ ಮಾಡ್ತಿರೋ ಪ್ರತಿಯೊಬ್ಬ ಯೂಸರ್ಗೂ ನೀವು ಯಾವ ಪಾತಲ್ಲಿ ಹೋಗ್ಬೇಕಂತ ಕ್ಲಾರಿಟಿ ಸಿಕ್ಕಿರಬೇಕು. ಆ್ಯಂಡ್ ನೀವು ಯಾವ ಕಂಪ್ನಿನ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಿರಬೇಕು. ಆ್ಯಂಡ್ ನೀವು ಎಷ್ಟು ಕಾನ್ಸೆಪ್ಟ್ನ ಕಲಿತೀರಾ ಅಂತ ಪ್ರತಿಯೊಬ್ಬ ನನ್ನ ಫಾಲೋವರ್ಗೂ ಆ್ಯಕ್ಚುಲಾಗಿ ಗೊತ್ತಾಗಿರಬೇಕು. ಆ್ಯಂಡ್ ನಿಮ್ಮೆಲ್ಲರಿಗೂ ಒಂದು ಅಡ್ವೈಸ್ ಕೊಡಬೇಕಿತ್ತು. ಈ 90 ಡೇಸ್ ವೀಡಿಯೋಸ್ ಏನಿದೆಯಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಕವರ್ ಆಗುತ್ತೆ ಆಯಿತಾ. ಇಟ್ಸ್ ನಾಟ್ ಲೈಕ್ ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು DSA ಯಾವುದೇ ಲೀಡ್ ಕೋಡ್ ಪ್ರಾಬ್ಲಮ್ ಇದೆಯಲ್ಲ ಅದನ್ನು ತೊಗೊಬಿಟ್ಟು ಸಾಲ್ವ್ ಮಾಡಿಬಿಡಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಈ ಥರ ಅಲ್ಲ. ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ನಾವು. ಈಗ ಸ್ಟಾರ್ಟಿಂಗ್ ರಿಲೇಟೆಡ್ ಯಾವ ಥರ ರೋಡ್ ಮ್ಯಾಪ್ನ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು. ಈಗ ನಾನು ನಿಮಗೊಂದು ರೋಡ್ ಮ್ಯಾಪ್ನ ಕೊಟ್ಬಿಡ್ಬೋದೇ, ನೀನು ಇದನ್ನು ತೊಗೊಳಪ್ಪ, ನೀನು ಇದನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಾಲ್ವ್ ಮಾಡು, ನಿನಗೆ ಎಟ್ ದಿ ಎಂಡ್ ಆಫ್ ದಿ ಡೇ ಯಾವ್ದಾದ್ರು ಒಂದು ಒಳ್ಳೆ ಕಂಪ್ನಿಯಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ, ಈ ಥರ ನಾನು ರೋಡ್ ಮ್ಯಾಪ್ನ ಕೊಡ್ಬೋದು. ಬಟ್ ಆ ರೋಡ್ ಮ್ಯಾಪು ನನ್ನ ಮೈಂಡ್ ಸೆಟ್ಟಿಗೆ ಪ್ರಿಪೇರ್ ಆಗಿರುತ್ತೆ. ಈಗ ನಾನು ಕಾನ್ಸೆಪ್ಟ್ನ ಯಾವ ಲೆವೆಲಿಗೆ ಗ್ರಾಸ್ ಮಾಡ್ಕೊಳ್ಳೋ ಸ್ಪೀಡಲ್ಲಿ ಇರ್ತೀನಲ್ಲ ಆ ಮೈಂಡ್ ಸೆಟ್ಟಿಗೆ ಪ್ರಿಪೇರ್ ಆಗಿರುತ್ತೆ. ಸೊ ಆ್ಯಕ್ಚುಲಾಗಿ ಅದು ರೋಡ್ ಮ್ಯಾಪ್ ಅಲ್ಲ. ನಿಮ್ಮ ಕೈಲೇ ನಿಮಗೆ ಯಾವ ಥರ ಯಾವ ಕಂಪ್ನಿಗೆ ಬೇಕಾಗಿರುತ್ತಲ್ಲ ಅದನ್ನು ನೀವು ಯಾವಾಗ ರೋಡ್ ಮ್ಯಾಪ್ನ ನೀವೇ ಪ್ರಿಪೇರ್ ಮಾಡ್ಕೋತೀರಲ್ಲ ಆ್ಯಕ್ಚುಲಾಗಿ ಬಂದುಬಿಟ್ಟು ರೋಡ್ ಮ್ಯಾಪ್ ಆಯಿತಾ. ಸೊ ಅದಕ್ಕೆ ಅಂತಲೇ 90 ಡೇಸ್ ಏನು ವೀಡಿಯೋಸ್ ಇದೆಯಲ್ಲ ಅದನ್ನೆಲ್ಲ ಕ್ಲೀನಾಗಿ ನೋಡಿ. ಆ 90 ಡೇಸ್ ವೀಡಿಯೋದಲ್ಲಿ ರೋಡ್ ಮ್ಯಾಪ್ ಹೇಗೆ ಮಾಡೋದಂತಲೂ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಇದುವರೆಗೂ ನಿಮ್ಮ ಪ್ಲೇಸ್ಮೆಂಟ್ ರಿಲೇಟೆಡಲ್ಲಿ ಯಾವುದೇ ಬಿಗ್ಗೆಸ್ಟ್ ಸ್ಟ್ರಗಲ್ ಏನೇನು ಬಂದಿದೆಯಲ್ಲ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ 90 ಡೇಸ್ ಆಫ್ ಪ್ಲೇಸ್ಮೆಂಟ್ ಟು ಕ್ಲಾರಿಟಿ ಸೀರೀಸ್.